ನಮ್ಮ ಮಕ್ಕಳು ಸಣ್ಣ ಇರುವಾಗ ನಮ್ಮ ಗೀಚ್ಲಿಕ್ಕೆ ಏನಾದರೂ ಕೊಟ್ಬಿಡ್ತೀವಿ ನಾವು, ಗೀಚ್ತಾ ಇರಲಿಕ್ಕೆ. ಅಲ್ಲಿಂದನೇ ಸ್ಟಾರ್ಟ್ ಆಗೋದು ಆರ್ಟ್ ಅಂದರೆ ಮಕ್ಕಳಿಗೆ ಕೊಡೋದು ಅಲ್ಲಿಂದನೇ ಸ್ಟಾರ್ಟ್. ಒಂದು ಪೇಪರ್ ಪೆನ್ ಅದು ರೌಂಡ್ ಮಾಡ್ತಾ ಇರುತ್ತೆ, ಅಥವಾ ಫ್ಲವರ್ ಬಿಡಿಸೋದು ಮಾಮೂಲಿ ಅದು ಎಲ್ಲ ಮಕ್ಕಳಿಗೆ. ಈಗ ಈ ನಮ್ಮ ಆರ್ಟಿನ ಬಗ್ಗೆ ಮಾತಾಡೋದಿದ್ರೆ ಈ ಕಲಾ ಮನಸ್ಸಿಗೆ ಏನಾದರೂ ಸ್ವಲ್ಪ ಖುಷಿ ಕೊಡುವುದಿದ್ರೆ ಅದು ಆರ್ಟ್ ಮಾತ್ರ. ಅದು ಚಿತ್ರಕಲೆ ಇರ್ಬೋದು, ಸಂಗೀತ ಇರ್ಬೋದು, ಶಿಲ್ಪ ಇರ್ಬೋದು, ಅಥವಾ ನಾಟ್ಯ ಇರ್ಬೋದು. ರೀತಿಯಾಗಿ ಆಗಮಿಸಿರುವ ಶ್ರೀಮತಿ ತನುಲ ತರುಣ್ ಅವರಿಗೆ ಹಾಗೂ ಕಲಾ ಪ್ರದರ್ಶನಕ್ಕೆ ಆಗಮಿಸಿ ನಮ್ಮ ವೀಕ್ಷಿಸಿ ಮಾತಾಡಿದ ಶ್ರೀ ಕಲಾವಿದ ಶ್ರೀ ಪಿ ಎನ್ ಆಚಾರ್ಯ ಅವರಿಗೆ ನಮಸ್ಕಾರ ಸರ್, ಇದು ನಿಮ್ಮದೇ ಆಟ ಅಲ್ವಾ? ಕಾವಿ ಕಲೆ. ನನ್ನ ಕಾವ್ಯ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತೀರಾ? ಹೇಳಿ. ತಮ್ಮ ಹೆಸರು? ನನ್ನ ಹೆಸರು ರವಿ ಹಿರೇಬೆಟ್ ಅಂತ. ರವಿ ಹಿರೇಬೆಟ್. ನಾನು ಮೊದಲು ಕಾವ್ಯ ಆಟನ್ನು ಒಂದು 12 ವರ್ಷ ಹಿಂದೆ ಗಂಜಿಪ್ಪ ರಘುಪತಿ ಭಟ್ಟ ಅವರ ನೇತೃತ್ವದಲ್ಲಿ ಕಲಿಸಿಕೊಟ್ಟಿದ್ದರು. ಅಂಬಲಪಾಡಿ ಮಹಾಕಾಳಿ ಜನಾರ್ದನ ದೇವಸ್ಥಾನದಲ್ಲಿ 12 ಜನರಿಗೆ ಅವರು ಎಲ್ಲ ಕಲಿಸಿಕೊಟ್ಟಿದ್ದಾರೆ. ಅದರ ಮುಖಾಂತರ ನಾನು ನೆಕ್ಸ್ಟ್ ಮಾಡ್ತಾ ಬಂದಿದ್ದೇನೆ. ಅದೇ ಒರಿಜಿನಲ್ ಮೆಥಡಲ್ಲಿ ಈ ಟೈಪ್ ಇಲ್ಲಿ ಕಾಣ್ತಾ ಇರುವಂಥದ್ದು ಒಂದು ಒರಿಜಿನಲ್ ಮೆಥಡಲ್ಲಿ. ಇಲ್ಲಿ ಕಾಣ್ತಾ ಇದೆ. ನ್ಯಾಚುರಲ್ ಐಟಮ್, ಏನು ಇದು ಪೇಂಟ್ ಗೇಂಟ್ ಏನು ಮಿಕ್ಸ್ ಇಲ್ಲ ಅದರಲ್ಲಿ. ನ್ಯಾಚುರಲ್ ಐಟಮ್ ಇದು ಹಾಕಿ ಮತ್ತೆ ಸ್ಕ್ರ್ಯಾಪ್ ಮಾಡಿರುವಂಥದ್ದು. ನಂತರ ಬರುವಾಗ ಈ ಟೈಪ್ ನೆಕ್ಸ್ಟ್ ಅಂದರೆ ಜನರಿಗೆ ಅದು ಅಷ್ಟು ಸ್ಕ್ರ್ಯಾಪ್ ಮಾಡಿರುವಂಥದ್ದು ಅದು ನೋಡಲಿಕ್ಕೆ ಅಷ್ಟು ಲುಕ್ ಬರೋದಿಲ್ಲ, ಆದರೆ ನ್ಯಾಚುರಲ್ ಇರ್ತದೆ. ಆದರೆ ಈಗಿನ ಇದಕ್ಕೆ ನೋಡುವಾಗ ಜನರಿಗೆ ಅಂದರೆ ಕಲರ್ಫುಲ್ ಇದ್ದ ವರ್ಕ್ ಬೇಕು ಕಾವ್ಯಲ್ಲಿ. ಅಂದರೆ ಭಾರಿ ಡಿಮ್ ಇದ್ದ ವರ್ಕ್ ಅಂದರೆ ಅಷ್ಟು ಜನರಿಗೆ ಖುಷಿ ಆಗುತ್ತಿಲ್ಲ. ಅದಂದರೆ ದೇವಸ್ಥಾನ ಮಾಡುವ ಟೈಪಲ್ಲಿ ಒಂದು 8 ವರ್ಕನ್ನು ಮಾಡಿದ್ದೇನೆ ದೇವರದ್ದು. ನೀವು ಬೇಕಾದಲ್ಲಿಗೆ ಬಂದು ಮಾಡಿಕೊಡ್ತೀರಾ? ಮಾಡಿಕೊಡ್ತೇವೆ, ಆಸಕ್ತಿ ಇದ್ದವರು ಕರೆದ್ರೆ. ಹೌದು, ದೇವಸ್ಥಾನದಲ್ಲಿ ಕೃಷ್ಣ ಮಠ ಮತ್ತೆ ಸೋದೆ ಮಠ ಅದರಲ್ಲೆಲ್ಲ ವರ್ಕ್ ಮಾಡಿದ್ದೇವೆ ನಾವು. ಇದಕ್ಕಿಂತ ಮೊದಲು ಸಾಕಷ್ಟು ಕಡೆಗಳಲ್ಲಿ ಅಂದರೆ ಒರಿಜಿನಲ್ ಮೆಥಡ್ ಅಲ್ಲ, ಹೀಗೇನೆ ಪೇಂಟಲ್ಲಿ ಮಾಡಿದ್ದೇವೆ. ಒರಿಜಿನಲ್ ಮೆಥಡಲ್ಲಿ ಮಾಡಿಲ್ಲ. ಇದಿಲ್ಲ ಈಗ ಮಾರಾಟಕ್ಕೆ ಸಂಬಂಧಪಟ್ಟು ಇಟ್ಟಿದ್ದೀರಾ? ಹೌದು, ಮಾರಾಟಕ್ಕೆ ಪ್ರದರ್ಶನ ಮತ್ತು ಮಾರಾಟ. ಸರಿ, ಧನ್ಯವಾದ ಮೇಡಮ್. ನಮಸ್ತೆ.
ತಮ್ಮ ಹೆಸರು? ಶಕುಂತಲಾ ಆರ್ಷಣೆ ಅಂತ. ಈಗ ಹಿಂದೆ ಕಾಣ್ತಾ ಇರುವಂಥದ್ದೆಲ್ಲ ನಿಮ್ಮದೇ ಚಿತ್ರಕಲೆಗಳಲ್ವಾ? ಹೌದು. ಇದರ ಒಂದು ಸ್ವಲ್ಪ ಮಾಹಿತಿ. ಇದು ಎಕ್ರಿಲಿಕ್ ಮಾಧ್ಯಮದಲ್ಲಿ ಮಾಡಿದ್ದು. ಇದು ಹೇಳಿದರೆ ನಾನು ಬಾಲ್ಯದಿಂದ ನನ್ನ ತಂದೆಯೊಟ್ಟಿಗೆ ನೋಡಿ ಅವರು ಮಾಡುವಾಗ ಅವರನ್ನು ನೋಡಿದ್ದು. ಹಾಗೆ ಮತ್ತೆ ನನ್ನ ತಮ್ಮ ಕೂಡ ಶಿಲ್ಪಿ ಸದಾಶಿವ ಶೆಣೆ ಅಂತ ಶಿಲ್ಪಶ್ರೀ ಪ್ರಶಸ್ತಿ ಈಚೆಗೆ ಸಿಕ್ಕಿದವರು. ಅವರೆಲ್ಲ ಮಾಡುವಾಗ ಅವರು ನನಗೆ ಯಾವಾಗಲೂ ಉತ್ತೇಜನ ಕೊಡೋದು, ಪ್ರೋತ್ಸಾಹ ಕೊಡೋದು, ನೀವು ಕೂಡ ಮಾಡಬೇಕು ಅಂತ. ಹಾಗೆ ಅವರೆಲ್ಲರ ಒಂದು ಇದರಲ್ಲಿ ಮಾರ್ಗದರ್ಶನದಲ್ಲಿ ಮತ್ತೆ ಬಲರಾಮ್ ಭಟ್ರು, ವೆಂಕಿ ಪಟಿಮಾರು ಇವರದ್ದೆಲ್ಲ ಒಂದು ಮಾರ್ಗದರ್ಶನದಲ್ಲಿ ನಾನೊಂದು ಸಣ್ಣ ಪ್ರಯತ್ನ ಮಾಡಿದ್ದು. ಅಂದರೆ ನನ್ನ ಮನಸ್ಸಲ್ಲಿ ಯಾವುದು ಚಿತ್ರಣ ಬರ್ತದೆ, ಇದು ಯಾವುದಾದ್ರೂ ಚಿತ್ರವನ್ನು ನೋಡಿದಾಗ ನನಗೆ ಮನಸ್ಸಿಗೆ ಕಾಣ್ತಿತ್ತು ನಾನು ಕೂಡ ಈ ರೀತಿ ಮಾಡ್ಬೋದಾ ಅಂತ. ಇದನ್ನೊಂದು ಮಾಧ್ಯಮ ಆಗಿ ಇಟ್ಕೊಂಡು ನಾನು ಅದನ್ನು ಮಾಡ್ತಾ ಬಂದೆ. ಇದು ಬರೀ ನಾವು ಪ್ರದರ್ಶನಕ್ಕೆ ಮಾತ್ರವಾ ಅಥವಾ ನೀವು ಮಾರಾಟ ಕೂಡ ಮಾಡ್ತೀರಾ ಇದನ್ನು? ಮಾರಾಟ ಮಾಡ್ತೇನೆ. ಮಾರಾಟ ಮಾಡಬೇಕಾದ್ರೆ ನಿಮ್ಮಲ್ಲಿ ಹೇಗೆ ಸಂಪರ್ಕ? ನನ್ನದು ಮೊಬೈಲ್ ನಂಬರ್ ನಾನು ಇದರಲ್ಲಿ ಹಾಕ್ಬೋದಲ್ಲ? ಹಾಕ್ಬೋದು. ಧನ್ಯವಾದ.